ಹಿರಿಯ ಬಿಜೆಪಿ ಲೀಡರ್ಗೆ ಬಿಜೆಪಿ ನಾಯಕನಿಂದಲೇ ಧಮಕಿ ಹಾಕಲಾಗಿದೆ. ತಪ್ಪು ಅಂತ ಹೇಳಿದ್ದೆ ತಪ್ಪ. ನೋಡಿ, ಬಿಜೆಪಿಯ ಹಿರಿಯ ಲೀಡರ್ಗೆ ಬಿಜೆಪಿ ನಾಯಕನಿಂದಲೇ ಧಮಕಿ ಹಾಕಲಾಗಿದೆ. ತಪ್ಪು ಅಂತ ಹೇಳಿದ್ದೆ ತಪ್ಪ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಹಿರಿಯ ಬಿಜೆಪಿ ಲೀಡರ್ಗೆ ಬಿಜೆಪಿ ನಾಯಕನಿಂದಲೇ ಧಮಕಿ. ತಪ್ಪು ಅಂತ ಹೇಳಿದ್ದೇ ತಪ್ಪಾಗೋಯ್ತಾ? ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಅಷ್ಟಕ್ಕೂ ಧಮಕಿ ಹಾಕಿದ ಬಿಜೆಪಿಯ ನಾಯಕ ಯಾರು? ಅಲ್ಲಿ ಆಗಿದ್ದೇನು? ಧಮಕಿ ಹಾಕಿದ ಆ ಬಿಜೆಪಿ ನಾಯಕನ ವಿರುದ್ಧ ಕ್ರಮ ಇಲ್ವಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿಯಲ್ಲಿನ ಧಮಕಿ ಪಾಲಿಟಿಕ್ಸ್. ತಪ್ಪು ಅಂತ ಹೇಳಿದ್ದೇ ತಪ್ಪಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣ, ಆತನಿಗೆ ಧಮಕಿ ಹಾಕಲಾಗಿದೆ. ಆತ ಧಮಕಿ ಹಾಕಿದಾನೆ ಅನ್ನುವಂಥ ವಿಚಾರ. ಯಾಕಂತಂದ್ರೆ ಅಲ್ಲಿ ಏನ್ ನಡೀತು, ಯಾವ ವಿಚಾರಕ್ಕೆ ಧಮಕಿ ಹಾಕಿದ್ದಾರೆ, ಎಲ್ಲ ಡೀಟೇಲ್ಸ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪಗೆ ಧಮಕಿ ಹಾಕಲಾಗಿದೆ. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಆಪ್ತರು ಧಮಕಿ ಹಾಕಿದ್ದಾರೆ. ಸೋಲೂರು ಪಾಕಿಸ್ತಾನದಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ಜಗದೀಶ್ ಚೌಧರಿ. ಪಾಕಿಸ್ತಾನದ ಬಗ್ಗೆ ಪ್ರೀತಿ ತೋರುವಂತೆ ಮಾತನಾಡಿದ್ರು ಜಗದೀಶ್ ಚೌಧರಿ ಅವರು. ಜಗದೀಶ್ ಚೌಧರಿಯ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ರಾಮಕೃಷ್ಣಪ್ಪ ಭರವಸೆ ಕೊಟ್ಟಿದ್ರು. ಒಂದು ವಾರ ಆಯ್ತು, ಆದ್ರೂ ಕೂಡ ಜಗದೀಶ್ ಚೌಧರಿ ವಿರುದ್ಧ ಕ್ರಮ ಆಗಿಲ್ಲ. ಯಾಕೆ? ಕ್ರಮ ಕೈಗೊಳ್ತೀವಿ ಎಂದಿದ್ದ ರಾಮಕೃಷ್ಣಪ್ಪ ವಿರುದ್ಧವೇ ಈಗ ವಾಗ್ದಾಳಿ ನಡೀತಾ ಇದೆ. ಅವರಿಗೆ ಧಮಕಿ ಹಾಕಿದ್ದಾರೆ. ರಾಮಕೃಷ್ಣಪ್ಪ ವಿರುದ್ಧ ಜಗದೀಶ್ ಚೌಧರಿಯ ಆಪ್ತರು ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರಿಗೆ ಧಮಕಿ ಹಾಕ್ತಾರೆ. ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜಗದೀಶ್ ಚೌಧರಿ ವಿರುದ್ಧ ಬಿಜೆಪಿಯಿಂದ ಯಾವುದೇ ಕ್ರಮ ಆಗಿಲ್ಲ. ಜಗದೀಶ್ ಪಾಕಿಸ್ತಾನ ಪ್ರೀತಿಯನ್ನ ಬಿಜೆಪಿ ಕೂಡ ಒಪ್ಕೊಂಡಿದೆಯಾ ಗೊತ್ತಿಲ್ಲ. ಹಾಗಾದ್ರೆ ಜಗದೀಶ್ ಚೌಧರಿ ಅವರು ಪಾಕಿಸ್ತಾನದ ಬಗ್ಗೆ ಏನು ಮಾತಾಡಿದ್ರು, ಹಿಂದೆ ಮಾತಾಡಿದಂತಹ ಆ ಆಡಿಯೋದಲ್ಲಿ, ವಿಡಿಯೋದಲ್ಲಿ ಏನಿದೆ ನೋಡೋಣ. ನಿನ್ನೆ ಮೊನ್ನೆಯಿಂದ ಬೇಡ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಲ್ ಕಾಲ್ಗಳು ಕೆಲ ಜನರು ಏನೇನೋ ಪಾಪ ಮಾತಾಡ್ತಾ ಇದ್ರು. ಮಾತಾಡಲಿ, ನನಗೇನು ಬೇಜಾರಿಲ್ಲ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರ್ನ ನೆಲಮಂಗಲಕ್ಕೆ ಸೇರಿಸಿಲ್ಲ ಶಾಸಕರು. ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರ್ನ ನೆಲಮಂಗಲಕ್ಕೆ ಸೇರಿಸಿಲ್ಲ ಶಾಸಕರು. ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರ್ನ ನೆಲಮಂಗಲಕ್ಕೆ ಸೇರಿಸಿಲ್ಲ ಶಾಸಕರು. ನಿನ್ನೆ ಮೊನ್ನೆಯಿಂದ ಬೇಡ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಲ್ ಕಾಲ್ಗಳು ಕೆಲ ಜನರು ಏನೇನೋ ಪಾಪ ಮಾತಾಡ್ತಾ ಇದ್ರು. ಮಾತಾಡಲಿ, ನನಗೇನು ಬೇಜಾರಿಲ್ಲ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರ್ನ ನೆಲಮಂಗಲಕ್ಕೆ ಸೇರಿಸಿಲ್ಲ ಶಾಸಕರು. ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರ್ನ ನೆಲಮಂಗಲಕ್ಕೆ ಸೇರಿಸಿಲ್ಲ ಶಾಸಕರು. ಇದನ್ನ ಏನು